ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾಲ್ತಿ ಕಾಲಿಗೆ ನಾನು ಬೀಳೋದು ಅಂದ್ರೆ ಏನು? ಹೀಗೆ ಬಿಟ್ರೆ ಹೊರಗಿದಾನಲ್ಲ ಸೆಕ್ಯೂರಿಟಿ ಗಾರ್ಡ್, ಅವನ ಕಾಲ್ಗೂ ಬೀಳ್ಬೇಕಾಗತ್ತೆ. ನಾನು, ನೀನು ಎಲ್ಲ. ಏನು ಹಾಗಂದ್ರೆ? ಯಾಕಣ್ಣ, ಏನು ಗೊತ್ತಾಗ್ತಿಲ್ವಾ ನಿನಗೆ? ಅಥವಾ ಗಾಂಧಾರಿ ಥರ ಕಣ್ಣಿಗೆ ಪಟ್ಟಿ ಕಟ್ಕೊಂಡಿದ್ಯಾ? ಅವಿವೇಕಿಗೆ, ನಿಧಿಗೆ, ನಿತ್ಯಂಗೆ ಎಲ್ರಿಗೂ ನೋವಾಗಬೇಕು ಅಂತಾನೆ ಈ ಪೂಜೆ ಇಟ್ಕೊಂಡಿದ್ದೆ ನಾನು. ಆದರೆ ಅನ್ಕೊಂಡಿದ್ದೆಲ್ಲ ಆಗ್ತಿಲ್ವಲ್ಲ, ಎಲ್ಲನೂ ರಿಬೌಂಡ್ ಆಗ್ತಿದೆ ಅಲ್ವಾ? ಇದೆಲ್ಲ ಕರ್ಣ ಮಾಡ್ತಿರೋ ಪ್ಲ್ಯಾನು. ನೀನು ಅನ್ಕೊಂಡಿದ್ದಷ್ಟು ಮುಗ್ಧ ಅವನಲ್ಲ. ನೀನು ಹೇಳಿರೋದನ್ನೆಲ್ಲ ಕೇಳ್ಕೊಂಡು ಬಿದ್ದಿರೋದಕ್ಕೆ ಹಳೆ ಕರ್ಣನೂ ಅಲ್ಲ. ಅವನು ಕರ್ಣ 2.0 ಆಗಿದೆ. ನಾನು ಹೇಳ್ತಿರೋದ್ರಲ್ಲಿ ನಿನಗೆ ನಂಬಿಕೆ ಬರ್ತಾ ಇಲ್ಲ ಅಲ್ವಾ? ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಅಲ್ಲ, ಆದರೆ ಕರ್ಣ ಇದೆಲ್ಲ ಯಾಕೆ ಪ್ಲಾನ್ ಮಾಡ್ತಾನೆ? ಯಾಕಂದ್ರೆ ನಮ್ಮನ್ನೆಲ್ಲ ಮಟ್ಟ ಹಾಕೋದೇ ಅವನ ಉದ್ದೇಶ. ಕಾಯ್ತಿದ್ದಾನೆ ಸರಿಯಾದ ಅವಕಾಶಕ್ಕೆ. ತಲೆ ಮೇಲೆ ಕಲ್ಲೆತ್ತು ಹಾಕಿ ಸಮಾಧಿ ಕಟ್ಟಿ ಹೂವಿಟ್ಟು ಗಂಧದ ಕಡ್ಡಿ ಹಚ್ಚಿಬಿಡ್ತಾನೆ. ಯಾಕೆ? ಏನು ಮಾತೇ ಇಲ್ಲ? ಏನೋ ಮಗ, ರಿಸಲ್ಟ್ ಬಗ್ಗೆ ಏನೋ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂತೀನಿ ಅಂತಿದ್ದೆ. ಇಷ್ಟೊತ್ತಾದ್ರೂ ಏನು ಕೇರೆ ಮಾಡ್ಕೊಂತಿಲ್ವಲ್ಲ ನೀನು? ಲೋಕ್, ಯಾವ ಟೈಮಲ್ಲಿ ಯಾವಾಗ ಏನ್ ಮಾಡಬೇಕು ಅಂತ ಈಗ ಡಾಕ್ಟರ್ ಸಂಜಯ್ ಗೊತ್ತಿದೆ. ನಾನು ಐ ಆಮ್ ಹಿಯರ್. ವೈ ಡು ಯು ಫೀಲ್ ಮ್ಯಾನ್? ಆದ್ರೆ ನಾನು 7 ರೂಪಾಯಿ ಮಾತ್ರ ಯಾವಾಗ ವಾಪಸ್ ಕೊಡ್ಬೇಕು ಅಂತ ಮರ್ತೋದ್ರ ಚಿಲ್ಡ್ರೆ ಡಾಕ್ಟ್ರೆ? ಕನ್ನಡಕ ಇನ್ನೊಂದು ಸಲ ಚಿಲ್ಡ್ರೆ ಅಂದ್ರೆ ನಿನ್ ಕನ್ನಡಕ ಹೊಡೆದಾಕ್ಬಿಡ್ತೀನಿ. ಸಾರಿ ಚಿಲ್ಡ್ರೆ ಡಾಕ್ಟ್ರೆ, ನ್ಯಾಚುರಲ್ ಆಗಿ ಬಂದ್ಬಿಡ್ತು. ನಾನು 7 ರೂಪಾಯಿ ಚಿಲ್ಡ್ರೆ ಕೊಟ್ಬಿಡಿ, ನಾನು ಹೋಗ್ಬಿಡ್ತೀನಿ. ಯಾವ್ದು ಇದು 7 ರೂಪಾಯಿ ಹೀಗಾಡ್ತಿದಾರಲ್ಲ? ಯಾವ್ದೋನಾ ರೀ ಚಿಲ್ಡ್ರೆ ಡಾಕ್ಟ್ರೆ, ಇವತ್ತಿನ ಖರ್ಚು ನಂದು 200 ರೂಪಾಯಿ ಆಗಿತ್ತು. ಇವಾಗ 7 ರೂಪಾಯಿ ಎಕ್ಸ್ಟ್ರಾ ಅಂದ್ರೆ ಎಷ್ಟು ಕಷ್ಟ ಆಗತ್ತೆ ಗೊತ್ತಾ? ಯಾವ್ದೋ ಮಗ ಇದು 7 ರೂಪಾಯಿಗಳು? ಮಗ, ನನ್ನ ಲೈಫ್ ಎಂತೆಂತ ಟಾರ್ಚರ್ ನೋಡಿದೀನಿ. ಯಾವ್ದು ಈ ಟಾರ್ಚರ್? 7 ರೂಪಾಯಿ ಟಾರ್ಚರು. ಮಗ, ಪ್ರಪಂಚ ಪ್ರಳಯ ಆದ್ರೂ ಪರವಾಗಿಲ್ಲ, ನನಗೆ 7 ರೂಪಾಯಿನೇ ಬೇಕು. ತೆಗಿ ಮಗ, 7 ರೂಪಾಯಿ ಕೊಡು, 7 ರೂಪಾಯಿ ಕೊಡು. ಇದೇನೋ ಜೋಬ್ ತೆಗಿರೋ, ತೆಗಿರೋ. ಮೇಲ್ ಜೇಬಿಲ್ವಾ? ಎಲ್ಲ ತೆಗಿ ಬೇಗ, ತೆಗಿ 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 ಬೇಗ. ಎಷ್ಟಿದೆ ಕುಡಿಲಿ ಮಗ? 2 ರೂಪಾಯಿ. ಹಾ, 1 2 3 ರೂಪಾಯಿ. 3. ಹಾ, ಇಲ್ಲ 2 ರೂಪಾಯಿ, ಇಲ್ಲ 2 ರೂಪಾಯಿ. ಹಲೋ ಬ್ರದರ್, ಎಕ್ಸ್ಕ್ಯೂಸ್ ಮೀ, 1 ರೂಪಾಯಿ ಇದೆಯಾ? ರಮ್ಯಾ, ನಿನ್ನ ಹತ್ರ? ರಿಯಾ ಅವರೇ ತಗೊಳ್ಳಿ, 6 ರೂಪಾಯಿ ಇದೆ. ಇನ್ನು ಒಂದೇ 1 ರೂಪಾಯಿ ಇಲ್ಲ. ದಯವಿಟ್ಟು ನನ್ನನ್ನು ಬಿಟ್ಬಿಡಿ, ಇರಿಟೇಟ್ ಮಾಡ್ಬಿಡಿ, ಓಕೆನಾ? ಹಂಗೆಲ್ಲ ನಾನು ಬಿಡಲ್ಲ ಡಾಕ್ಟ್ರೆ. 1 ರೂಪಾಯಿ ಬೇಕೇ ಬೇಕು. God damn. ತಗೊಳ್ಳಿ 1 ರೂಪಾಯಿ ಚಿಲ್ಡ್ರೆ ಡಾಕ್ಟ್ರೆ. Hey! ಈಗ 7 ರೂಪಾಯಿ ಕರೆಕ್ಟಾಗಿ ಆಯ್ತು. ಪಾಪ ಇಷ್ಟೆಲ್ಲ ಕಷ್ಟಪಟ್ಟು ನನಗೆ 7 ರೂಪಾಯಿ ಹೊಂದ್ಕೊಟ್ರಲ್ಲ, ಥ್ಯಾಂಕ್ ಯು. ಹೇಳ್ಬಾರ್ದಲ್ವಾ ಡಾಕ್ಟ್ರೆ? ಸಾರಿ, ಬಾಯ್. ಸರಿಯಾದ ಕನ್ನಡಕ ಇವಳು. ಜಸ್ಟ್ 1 ರೂಪಾಯಿ. ಅಪ್ಪ, ನನ್ನನ್ನೇ ಆಟ ಆಡಿಸ್ತೀರಾ?
ಇನ್ನು ಮುಂದೆ ಅದೆಲ್ಲ ನಡೆಯಲ್ಲ. ಅಪ್ಪನಿಗೊಂದು ಕಾಲ ಅಂದರೆ ಮಗನಿಗೆ ಒಂದು ಕಾಲ. ಏನಾಯ್ತು? ಯಾಕೆ ಹಿಂಗೆ ಆಡ್ತಿದ್ಯಾ? ಏನಿಲ್ಲ ಅಕ್ಕ, ನೋವು, ಯಾತನೆ, ರೋಗ, ಅದಕ್ಕೆ ಪರಿಹಾರ ಎಲ್ಲನೂ ಆ ಕೃಷ್ಣನೇ ಕೊಡೋದಲ್ವಾ, ಅದಕ್ಕೆ ಕೃಷ್ಣ ಕೃಷ್ಣ ಅಂತಿದೆ. ಅಕ್ಕ, ನೀನು ಹೋಗಿ ಫೋನಲ್ಲಿ ಮಾತಾಡು, ನಾನು ಅವ್ರಿಗೆ ಕೊಟ್ಟು ಹೋಗ್ತೀನಿ. ಮೇಡಮ್, ನಿಮಗೆ ನಾನು ಬೇರೆ ಚೀಟಿಲಿ ಇದನ್ನೆಲ್ಲ ಬರ್ಕೊಡ್ತೀನಿ, ಓಕೆನಾ? ನೀವು ಯಾಕೆ ಇಷ್ಟು ಡಿಸ್ಟರ್ಬ್ ಮಾಡ್ತಿದ್ದೀರಾ? ಮೇಡಮ್, ನಾನು ಬೇರೆ ಚೀಟಿಲಿ ನಿಮಗೆ ಡೀಟೇಲಾಗಿ ಬರ್ಕೊಡ್ತೀನಿ. ಯಾವಾಗ ಮಾತ್ರೆ ತಗೋಬೇಕು, ಯಾವ ಕಲರ್ ಇರುತ್ತೆ, ಅದು ನೀರು ಜೊತೆ ತಗೋಬೇಕಾ ಅಥವಾ ಹಾಲು ಜೊತೆ ತಗೋಬೇಕಂತ ಡೀಟೇಲ್ ಟು ಡೀಟೇಲ್ ಬರ್ಕೊಡ್ತೀನಿ. ಇದರಲ್ಲಿ ನನ್ನ ಭವಿಷ್ಯ ಇದೆ ಅಂತ ಹೇಳಿದ್ನಲ್ಲ, ಪ್ಲೀಸ್ ಯಾರ್ಯಾರ ಕಷ್ಟ ಏನೇನಿರುತ್ತೋ ಅದು ಎಲ್ರಿಗೂ ಅರ್ಥ ಆಗುತ್ತಾ ಹೇಳಿ? ಇಲ್ಲ. ನೋಡಿದ್ರಾ, ಗೊತ್ತಾಗಲ್ಲ ತಾನೆ. ಅಂದಮೇಲೆ ನನ್ನ ಕಷ್ಟ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ನಿಮಗೆ ಆಲ್ರೆಡಿ ಲೇಟ್ ಆಗ್ತಿದೆ ಅಂದ್ರಿ ತಾನೆ. ಬನ್ನಿ ನನ್ನ ಜೊತೆ, ಬನ್ನಿ ಬನ್ನಿ. ಹಲೋ ಅಂಕಲ್, ಹೇಳಿ. ನಿತ್ಯ ಬ್ಯುಸಿಯಾಗಿದ್ದೆ ಅಂತ ಕಾಣುತ್ತೆ, ಆದರೂ ಪರವಾಗಿಲ್ಲ, ಸ್ವಲ್ಪ ಮನೆ ಕಡೆ ಬರ್ತೀಯಾ? ಕರ್ಣ ಬರ್ತಾ ಇದ್ದಾನೆ, ಅವನ ಜೊತೆಲೇ ಬಂದ್ಬಿಡಮ್ಮ. ಅದು ಅಂಕಲ್, ಹಾಸ್ಪಿಟಲಲ್ಲಿ ಕೆಲಸ ಇತ್ತು. ಕೆಲಸ ಯಾವಾಗಲೂ ಇದ್ದದ್ದೇ. ಇಷ್ಟು ದಿವಸ ಅವನೊಬ್ಬನೇ ವರ್ಕೋಹಾಲಿಕ್ ಅನ್ಕೊಂಡಿದ್ದೆ, ಈಗ ನೀನು ಆ ಸಾಲಿಗೆ ಸೇರ್ಕೊಂಡ್ಬಿಟ್ಯಾ? ಅಯ್ಯೋ, ಹಾಗೇನಿಲ್ಲ. ಏನಾದರೂ ಅರ್ಜೆಂಟ್ ಕೆಲಸ ಆಯ್ತಾ? ಹೌದಮ್ಮ, ನಿಮ್ಮಿಬ್ಬರ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕಾಗಿತ್ತು.